ಸ್ವಪ್ನ, ನಿಜವಾಗ್ಲು ಓಪನಿಂಗ್ ಭಾಳ ಚೆನ್ನಾಗಿ ಮಾಡಿದ್ರು ನಿಮ್ಮ ಅಪ್ಪಾಜಿಯವರು. ಅಲ್ಲ, ನಮ್ಮ ಕಡೆ ಸಾಲ ತಗೊಂಡು ಕಟ್ಟಕ್ಕಾಗ್ಲಾರ್ದ ಈ ರೀತಿ ಅವ್ರು ರೊಕ್ಕ ಆ, ವಾಪಸ್ ಕೊಡಕ್ಕಾಗ್ಲಾರ್ದ ನಮ್ಮ ಹೊಲದಾಗ ಜೀತ ಮಾಡಿ, ಅಲ್ಲ ಮತ್ತೆ ಅಣಗಿಸ್ತಾ ಇದೀನಿ ಅನ್ಕೋಬೇಡ. ಅಂದ್ರೆ ಮನುಷ್ಯ ಹೆಂಗಿದ್ದ ಅಂತ ಹೇಳ್ತಾ ಇದೀನಿ. 1 ರೂಪಾಯಿ ಮೈ ಬಗ್ಸಿ ದುಡಿಯಾಕೂ ಬೇಜಾರು ಮಾಡ್ಕೋದಿದ್ದಂತ ಮನುಷ್ಯ ಇವತ್ತು ಇಷ್ಟು ಚಲೋ ಒಂದು ಹೋಟೆಲ್ ಓಪನಿಂಗ್ ಮಾಡಿ, ಒಂದು ಕಡೆ ಹೋಗಿ ದುಡಿದು ರೊಕ್ಕ ತಂದು ಇಷ್ಟೆಲ್ಲ ಹಾಕನಂತ ಯಾರು ಅನ್ಕೊಂಡಿರಕ್ ಸಾಧ್ಯ ಇಲ್ಲ. ಅದಕ್ಕೆ ಮುಖ ನೋಡಿ ಮಣಿ ಹಾಕಬಾರ್ದು. ಯಾವ ಮನುಷ್ಯನ ಹುಟ್ಟಿದ್ಮೇಲೆ ಹಿಂಗೆ ಹಾಕನ ಅಂತ ಯೋಗ್ಯತೆ ಅಳಿಬಾರ್ದು ಅಂತಾರಲ್ಲ, ಅದು ನಿಜ. ತಿಪ್ಪಿ ಹೋಗಿ ಉಪ್ಪರಿಗೆ ಹಾಕತಿ ಅಂತ ಹೇಳ್ತಿದ್ರು ನಮ್ಮವ್ವಾರು ಅವಾಗ ಸಣ್ಣರಿದ್ದಾಗ. ಅದು ನನ್ನ ವಿಷಯದಾಗೂ ಒಂದ್ಸಲ ನಿಜ ಆತು, ಈಕಿನ ಮದುವೆ ಮಾಡ್ಕೊಂಡ್ಮೇಲೆ. ಈಗ ನಿಮ್ಮ ಅಪ್ಪಾರ್ ನೋಡಿ ನನಗಿನ್ನ ಖುಷಿ ಆಗ್ತೈತೆ ನಿಜವಾಗ್ಲು. ನಿಜ ಮಾವರ ನೀವು ಹೇಳೋದು. ನಮ್ಮ ಶಾಂತಮ್ಮ ಅಜ್ಜಿ ಇದಾರಲ್ಲ, ಅವರು ಹಂಗೆ ಅಂತಿದ್ರು, ತಿಪ್ಪೆ ಉಪ್ಪರಿಗೆ ಹಾಕತಿ, ಉಪ್ಪರಿಗೆ ಹೋಗಿ ತಿಪ್ಪೆಕತಿ, ಅಹಂಕಾರದಲ್ಲೇ ಮೆರಿಬಾರ್ದು, ಯಾವುದು ಶಾಶ್ವತ ಅಲ್ಲ ಅಂತೇಳಿ ನಮ್ಮ ಅಜ್ಜಿ ಅಂತಿದ್ರು ಅವಾಗವಾಗ. ನಿಜವಾಗ್ಲೂ ನಮ್ಗೆ ಒಂದೊಂದ್ಸಲ ಖುಷಿ ಆಕೈತಿ. ನಮ್ಮ ಅಪ್ಪಾಜಿ ಹಿಂಗೆ ಅಂತೇಳಿ. ಮೊದಲೆಲ್ಲ ನಿಮ್ಮ ಅಪ್ಪ ದುಡಿಯಂಗಿಲ್ಲ, ದುಃಖ ಬಡಿಯಂಗಿಲ್ಲ, ಏನು ಉಪಯೋಗ ಇಲ್ಲ ಅಂತಿದ್ರಲ್ಲ, ಅವಾಗೆಲ್ಲ ಭಾಳ ಬೇಜಾರಾಕಿತ್ತು. ಈಗ ನಮ್ಮ ಅಪ್ಪಾಜಿ ದುಡಿತಾರ, ಇಷ್ಟೆಲ್ಲ ಮಾಡ್ಯಾರ ಅಂತ ಹೇಳ್ಕೊಳಕ್ಕೆ ನಂಗೆ ನಿಜವಾಗ್ಲೂ ಖುಷಿ ಆಕೈತ್ರಿ ಮಾವರ. ಆಮೇಲೆ ಇನ್ನೊಂದ್ರಿ ಮಾವರ, ಅವಾಗ ಅಪ್ಪಾಜಿ ಕಡೆ ನಂಗೆ ಓದ್ಸಕ್ಕೆ ದುಡ್ಡು ಇದ್ದಿದ್ದಿಲ್ಲ. ನಂಗೆ ಓದ್ಬೇಕನ್ನೋ ಆಸೆನೂ ಇತ್ತು, ಆದರೆ ದುಡ್ಡು ಇದ್ದಿದ್ದಿಲ್ಲ, ಅನುಕೂಲನೂ ಇದ್ದಿದ್ದಿಲ್ಲ, ಓದಿಸ್ತಾರನೋ ಯಾವ ಗ್ಯಾರಂಟಿನೂ ಇದ್ದಿದ್ದಿಲ್ಲ. ಇದ್ದಿದ್ದು ನಿಮ್ಮ ಹತ್ರ ನಿಜಾನೇ ಹೇಳ್ತೀನಿ. ಅದೇ ಟೈಮ್ನಾಗ ಇವರು ಪ್ರೀತಿ ಮಾಡ್ತಿದ್ರು, ನನಗೂ ಒಂದು ಏನೋ ಒಟ್ಟು ಗೊತ್ತಾಗಲಿಲ್ಲ, ಮದುವೆ ಮಾಡ್ಕೊಂಡ್ಬಿಟ್ಟೆ. ನಿಜವಾಗ್ಲೂ ಇಷ್ಟೆಲ್ಲ ನಮ್ಮ ಅಪ್ಪ ಓದಿಸೋಷ್ಟು ಅವಾಗ ಇತ್ತಂದ್ರೆ ಶಕ್ತಿ, ನಾನು ನಿಜವಾಗ್ಲೂ ಓದ್ತಿದ್ದೆ ರೀ ಮಾವರ. ಯಾಕಮ್ಮ ಓದ್ಬೇಕಂತ ಅಷ್ಟಾಸೆ ಇತ್ತ? ಇವಾಗ ಏನಾರು ಓದ್ತೀಯನ್ ಮತ್ತೆ? ಅಯ್ಯಯ್ಯ, ಚಲೋ ಕೇಳಿದ್ರಿ ಹೇಳ. ಈಗೇನು ಓದಿಸಿ ಆಕಿ ಗೋಲ್ಡ್ ಮೆಡಲ್ ಕೊಡಿಸಿ ಆಕಿನ ಸಾಲಿಗೆ ದಿನ ಬಿಟ್ಟು ಬರೋದು ಕರ್ಕೊಂಬರೋದು ನೀವು ಮಾಡ್ತೀರನ? ಏನು ನಿಮ್ಮ ಮಗ್ ಹೇಳ್ತೀರಿ? ಏನು ಹುಟ್ಟ್ಯಾನಲ್ಲ ಮೊಮ್ಮಗ, ಅವ್ನು ಮಾಡಂತ ಹೇಳ್ತೀರಿ? ಅಲ್ಲ, ಮೊದಲು ಮೊಮ್ಮಗ ಹುಟ್ಟ್ಯಾನ, ಅವ್ನು ಚಂದಾಗ ಓದಿಸಿ ಒಂದು ನೆಟ್ಬಿಟ್ಟು ನೆಲಿ ಕಾಣಿಸೋದು ನೋಡೋಣ. ಈಕಿ ಓದಿ ಅಂತ ಕಿಸ್ತು ದಬಾಕ್ಬೇಕಾಗೈತಿ. ಓದಕ್ಕೆ ಆದ್ರೆ ಅವಾಗ ಓದ್ತಿದ್ಲು. ಅಯ್ಯೇ, ಎಷ್ಟು ಜನ ಅದು ಎಂಥದ ಲೋನ್ ಅಂತ ಮಾಡ್ಕೊಂಡು ಓದ್ತಾರೆ. ಇದಕ್ಕೆ ಓದೋದೆಲ್ಲಿತ್ತು ಬುದ್ಧಿ? ಮದುವೆ ಮಾಡ್ಕೊಂಡು ದೌಡ್ ಬರ್ಬೇಕಾಗಿತ್ತು ಈಕಿ ನಮ್ಮ ಮನೆಗೆ ನನ್ನ ಜೀವ ತಿನ್ನಾಕ. ಸುಮ್ಮನೆ ರೀ, ಓದ್ತೀನಂತ ಕೇಳಕತ್ತೀರಲ್ಲ, ಓದೋ ಮಕ ನೋಡ್ಕೊರಿ ಈಕಿದು. ಅತ್ತಿಯರ ನೀವೇನು ತ್ರಾಸ ಮಾಡ್ಕೋಬೇಡ್ರಿ, ನಾನೇನು ಓದ್ತೀನಿ ಅಂತ ಹೇಳಂಗಿಲ್ಲ. ಓದೋ ವಯಸ್ಸು ಮಿಕ್ಕಿ ಹೋತು, ಇನ್ನೆಲ್ಲ ಓದಕ್ಕೆ ಹೋಗ್ಲಿ. ಈಗ ಏನಿದ್ರು ನನ್ನ ಮಗನ ಜೀವನ ರೂಪಿಸೋದಷ್ಟೇ ನನ್ನ ಕೆಲಸ. ಅವ್ನು ಓದಿಸೋದು, ಅವ್ನು ಸಾಲಿ ಕಳ್ಸೋದು, ಅವ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ ರೀ. ಈಗ ಬಂದ್ರಿ, ಹೋಗಿ ಬಂದ್ರೆ ಅಂಗಡಿಗೆ? ಹೋಗಿ ಬಂದೆ ಅಪ್ಪ. ಲೋಡ್ ಕಳ್ಸೇನಿ, ಹೋಗೈತಿ. ಆಮೇಲೆ ಸೂರತ್ತಿಂದ ಒಂದು ಫುಲ್ ಅರ್ಬಿ ಲೋಡ್ ಬಂದಿತ್ತು, ಇಳಿಸೇನಿ. ಅವ್ರಿಗೆ ಹೇಳೇನಿ, ಹೊಸ ಸ್ಟಾಕ್ ಯಾವುದು ಹಾಕಕ್ಕೆ ಹೋಗ್ಬೇಡ್ರಿ, ಹಳೆ ಸ್ಟಾಕ್ ಏನದ ಫಸ್ಟ್ ಅವ್ನು ಹಾಕ್ರಿ, ಅವೆಲ್ಲ ಖಾಲಿ ಆಗಲಿ. ಅಂದ್ರೆ ಈಗ ಮದ್ವೆ ಸೀಸನ್ ಚಾಲು ಆತಲ್ಪ, ಅದಕ್ಕೆ ಹೊಸವು ಹಳೆವು, ಈ ಹಳೆವನ್ನ ಹಿಂದೆ ಗೋಡೌನ್ನಾಗ ಹಾಕಕ್ಕೆ ಹೋಗ್ಬೇಡ್ರಿ, ಹೊಸ ಬಟ್ಟಿಗಳು ಹಳೆ ಬಟ್ಟಿಗಳು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ರಿ ಅಂತ ಹೇಳೇನಿ. ಈಗ ಮದ್ವೆ ಸೀಸನ್ ಫುಲ್ ಖಾಲಿ ಆಗ್ತಾವೆ. ಆಮೇಲಪ್ಪ ನಾ ಒಂದು ಐಡಿಯಾ ಮಾಡೇನಿ. ಏನಂದ್ರೆ, ಈಗ ಹಳೆ ಬಟ್ಟಿಗಳು ಏನದಾವಲ್ಲ, ಸ್ವಲ್ಪ ಒಂಚೂರು ಡಿಸ್ಕೌಂಟ್ನಾಗ ಬಿಟ್ಟು ಹಾಕಿದ್ವಿ ಅಂದ್ರಪ್ಪ ನಾವು 50% ಪ್ಲಾಟ್ನಾಗ ಹಿಂಗೆ ಮಸ್ತ್ ವ್ಯಾಪಾರ ಆಕತ್ತಪ್ಪ. ಈಗ ಕಾಂಪಿಟೇಷನ್ ಜಾಸ್ತಿ ಐತಿ. ಮದ್ವೆ ಸೀಸನ್ 50% ಡಿಸ್ಕೌಂಟ್ ಬಿಟ್ಟೇವೆ ಅಂತ ಏನಾರ ಅನೌನ್ಸ್ ಮಾಡಿದ್ವಿ ಅಂದ್ರೆ ಇದ್ದು ಬದ್ದಿದ್ದ ಅರ್ಬಿ ಎಲ್ಲ ಕಿತ್ತಕೋಪ. ಆಮೇಲೆ ಹೊಸ ಲೋಡ್ ಮತ್ತೆ ತರ್ಸ್ಕೊಳಕ್ ಬರ್ತೈತಿ. ಹೆಂಗಂತಿಪ್ಪ? ಏನ 50% ಆಪ? ಏನ್ ಬೇಕಾಗಿಲ್ಲ ಅಲ್ರಿ, ರೊಕ್ಕ ಲಾಸ್ ಆಗಂಗಿಲ್ಲ ನಮ್ದು. ಇಲ್ರಿ ಅತ್ತಿಯರ, ಈಗ ನಾವು ಬಟ್ಟೆ ತರಿಸಿದ್ಮೇಲೆ ನಾವು ಹೆಚ್ಚಿಗೆ ಈಗ 100 ರೂಪಾಯಿ ಬಟ್ಟಿನ ನಾವು 1000 ರೂಪಾಯಿ ಮಾರಿರ್ತೀವಲ್ಲ, ಅಂದ್ರೆ ನಮ್ಗೆಲ್ಲಲ್ಲ ನಮ್ಮ ಬಂಡವಾಳ ನಮಗೆ ಬಂದು ರಿಟರ್ನ್ ಲಾಭನೂ ಬಂದಿರ್ತೈತೆ ನಮಗೆ. ಈಗ ಉಳಿದಿರೋಂಥ ಲೋಡ್ನಾಗಿರುವ ಬಟ್ಟೆಗಳನ್ನ ನಾವು ಈ ಥರ 50% ಸೇಲ್ ಹಾಕಿದ್ರೆ ಈಗ ನಮ್ಗೆ ಒಂದು 10% ನಮ್ಮ ಬಂಡವಾಳ ಅಂದ್ರು 40% ಮತ್ತು ಲಾಭನೇ ನಮಗೆ. ಅದರಿಂದ ಲಾಸ್ ಎಲ್ಲ ಕಿತ್ರಿ ಎತ್ತೀರ. ಈ ರೀತಿ ಹಾಕೋದ್ರಿಂದ ಹೆಣ್ಮಕ್ಳು ಹೆಂಡ ಸಮೇತ ಬರ್ತಾರ. ಒಂದು ಸೀರೆ ತಗೊಳ್ಳೋ ಕಡೆ 10 ಸೀರೆ ತಗೊಂಡೋಕಾರ. ಹೌದಿಲ್ರಿ? ಕಡಿಮೆ ರೇಟಿಗೆ ಅದೇ ಸೀರೆ ಸಿಗ್ತಾವಂದ್ರೆ ಯಾಕೆ ಬಿಡ್ತಾರೆ ಹೇಳ್ರಿ? ಅದ್ರೊಳಗೆ ಕೆಲವೊಂದು ಸೀರೆ ಏನು ಮಾಡ್ಬೇಕು, ಭಾಳ ಲೋ ಬಜೆಟ್ ಇರೋ ಸೀರೆನೂ ಅದೇ ರೇಟಿಗೆ ಹಾಕಿರ್ಬೇಕು. ಇದನ್ನು ತಗೋತಾ ಅದನ್ನೂ ತೊಗೊಂಡು ಹೋಗ್ಬಿಡ್ತಾರೆ. ಅತ್ತಿಯರ ಇದೇ ಅನ್ನೋದು ಮತ್ತೆ ಶಾಣೆತನ ಅಂತೇಳಿ. ನೀ ಹೇಳೋದು ಬರಬರಿ ಐತಿ ನೋಡುವ ಸೊಸಿ. ಈಗ ಒಂದ್ ರೀತಿ ಹಂಗೂ ಮಾಡ್ಬೋದು. ನಮ್ ಲಾಭ ನಮಗ್ ಬಂದೈತಿ, ನಮ್ ಬಂಡವಾಳನೂ ನಮಗ್ ಬಂದೈತಿ. ಸುಮ್ಮನೆ ಹಂಗ ಇಟ್ಕೊಂಡು ಹಳೆ ಸ್ಟಾಕೆ ಇವ್ರ ಅಂಗಡಿಗೆ ಹೋಗತ್ಲೆ, ಮೊನ್ನೆ ನೋಡಿ ಡ್ರೆಸ್ಸೇ ಐತಿ, ಮೊನ್ನೆ ನೋಡಿ ಸೀರೆನೇ ಐತಿ ಅನ್ಕೊಳ್ಳೋದ್ಕಿಂತ ಈ ತರ ಬಿಟ್ಟು ಡಿಸ್ಕೌಂಟ್ ಸೇಲ್ ನಂಗೆ ಕೊಡೋದು ಒಳ್ಳೇದು ಅನಿಸ್ತತಿ. ಹೌದ್ರಿ ಮಾವರ, ಈಗ ವ್ಯಾಪಾರ ಆಗ್ಲಾರ ಸೀಸನ್ನಾಗ ಡಿಸ್ಕೌಂಟ್ ಬಿಟ್ಟಿರ್ತಾರ. ಅದ್ರ ಬದ್ಲಿ ನಾವು ಮಳೆಗೆ ಈಗ ಒಳ್ಳೆ ಮದ್ವೆ ಸೀಸನ್ನಾಗ ಡಿಸ್ಕೌಂಟ್ ಬಿಟ್ರೆ ಹೆಂಗ್ ಲಾಭ ಆಕತ್ ಹೇಳ್ರಿ? ಈಗ ನಾವು ಹಳೆ ಸ್ಟಾಕ್ ಅಷ್ಟೇ ಡಿಸ್ಕೌಂಟ್ನಾಗ ಇಟ್ಟಿರ್ತೀವಿ. ಈಗ ಜನ ಬಂದವರು ಹಳೆ ಸ್ಟಾಕ್ ಅಷ್ಟೇ ನೋಡ್ತಾರ, ಇಲ್ಲ ಹೊಸ ಸ್ಟಾಕ್ನು ನೋಡ್ತಾರ. ಅವಾಗ ಅವ್ರಿಗೆ ಅದು ಡಿಸ್ಕೌಂಟ್ನಾಗ ಇರಂಗಿಲ್ಲ. ಅದನ್ನ ನೋಡ್ತಾರಲ್ಲ, ಮದ್ವೆ ಸೀರೆ ಚೆನ್ನಾಗೈತಲ್ಲ ಇದು, 10,000 ಏನು ಇದ್ದಂತಾರಾದ್ರೆ 10,000 ಆದ್ರೂ ತೊಗೊಂಡೋಗ್ತಾರ, ಇಲ್ದಂತಾರಾದ್ರೆ ಒಂದು 5,000ಕ್ಕೆ ತೊಗೊಂಡೋಗ್ತಾರ. ಏನು ತೊಂದರೆ ಇಲ್ಲ. ಅದನ್ನ ನೋಡ್ತಾ ಇದನ್ನ ನೋಡ್ತಾ ಎಲ್ಲ ಕೂಡ ವ್ಯಾಪಾರ ಆಗ್ತತಲ್ಲ. ಹೌದಿಲ್ರಿ ಮಾವ್ರೆ? ಒಳ್ಳೆ ಐಡಿಯಾ ಮಾಡ್ಯಾರ ನಮ್ಮ ಮನೆಯವ್ರು. ಮಾವ್ರೆ, ನೀವು ಅವ್ರು ಹೇಳ್ದಂಗೆ ಮಾಡಿದ್ರೆ ಒಳ್ಳೆ ಲಾಭ ತೆಗಿಬೋದು. ನೋಡಮ್ಮ, ಈಗ ನನಗೂ ಅರ್ಬಿ ಅಂಗಡಿ ಕಡೆ ಲಕ್ಷ ಕೊಡಕ್ಕೆ ಆಗ್ಬೋಲ್ತು. ಈಗ ನಾನು ಇಟ್ಕಿ ಫ್ಯಾಕ್ಟ್ರಿ ನೋಡ್ಕೋಬೇಕು, ಆಮೇಲೆ ರಬ್ಬರ್ ಫ್ಯಾಕ್ಟ್ರಿ ನೋಡ್ಕೋಬೇಕು, ಇದನ್ನೂ ನೋಡ್ಕೋಬೇಕು. ನಂಗೆಲ್ಲ ಭಾಳ ಆಗ್ಬಿಡ್ತೈತಿ. ನೀ ಹಿಂಗೆ ಮಾಡು, ನಾಳೆ ಅರ್ಬಿ ಮಿಲ್ಲಿಗೆ ನೀನು ಬಾಮ,
ಇವನ್ನ ಸ್ಕೂಲಿಗೆ ಕಳಿಸಿ ನಿಮ್ಮತ್ತಿ ಮನೆಯಾಗೆ ಇರ್ತಾಳೆ, ವಾಪಸ್ ಬಂದ್ಮೇಲೆ ನೋಡ್ಕೋತಾಳ. ನೀನು ಅವನ್ನ ಸ್ಕೂಲಿಗೆ ಕಳಿಸಿ, ನೀ ಬಾ. ಅಲ್ಲಿ ಬಂದಮೇಲೆ ನೀನು ಸ್ವಲ್ಪ ಇದ್ದೆ ಅಂದ್ರೆ ಇನ್ನೊಂದು ಸ್ವಲ್ಪ ಏನಾರ ಚೇಂಜಸ್ ಮಾಡೋದಿದ್ರೆ ಮಾಡೋಣಂತ. ಆ ನಾನು ಬರ್ತೀನಿ. RB ಅಂಗಡಿ ನಮ್ಮಪ್ಪ ನನಗಂತ ಕೊಟ್ಟಿದ್ದ. ಯಾಕ ಮರ್ತ್ ಬಿಟ್ರನ? ಅತ್ತಿನ ಮೂಲೆ ಕುಂದ್ರಿಸಿ ಸೊಸಿನ ಯಜಮಾನ್ಕಿ ವಯಸ್ಸಾಕ್ ನೋಡಾಕತ್ತೀರಿ. ಇಷ್ಟ ದಿನದಾಗ ನಾನೇ ಜಾಸ್ತಿ ಬಂದಿಲ್ಲ ಅಲ್ಲಿ. ಈಕೆ ಅದಕ್ಕೆ ಬರ್ಬೇಕು? ಆಯ್ತು, ಈಕಿ ಬಂದ್ರೆ ನಾನು ಬರಾಕೆ. ನನ್ಗೆ ಕೆಲವೊಂದು ಫಂಕ್ಷನಿಗೆ ಸೀರೆ ಬೇಕಾಗ್ಯಾವ, ಅದ್ರೊಳಗೆ ನೋಡಿ ಯಾವ್ದು ಬೇಕು ನಾನು ತೊಗೊಂಬರ್ಬೇಕು. ಅದಕ್ಕೆ ಆಯ್ತಾಯ್ತು, ನೀನು ಬಾ. ಯಾರು ಬೇಡ ಅಂದ್ರೆ ಇಬ್ರು ಬರ್ರಿ. ಬಂದ ಹೆಣ್ಮಕ್ಳಿಗೆ ಯಾವ ಥರ ಸೀರೆ ಇಷ್ಟ ಆಗ್ಬೋದು ಏನೋ ನೋಡಿ ಇದು ಮಾಡಿ. ಆಮೇಲೆ ನೆಕ್ಸ್ಟ್ ಟೈಮ್ ಸೂರತ್ಗೆ ಹೋಗ್ಬೇಕಾರೆ ಸ್ವಪ್ನಾನ್ ಕರ್ಕೊಂಡು ಹೋಗು. ಸ್ವಪ್ನಾನ್ ಕರ್ಕೊಂಡು ಹೋಗಿ ಈಗಿನ ಟ್ರೆಂಡ್ ಯಾವ ಥರ ಅದಾವ ನೋಡಿ ಅದೇ ಥರ ಬಟ್ಟೆಗಳ್ನ ಆರ್ಡರ್ ಮಾಡಿ ಹಾಕಿ ಬರ್ರಿ. ಹೋಲ್ಸೇಲ್ ನಂಗೆ ಸೂರತ್ ಗಾಡಿ ಬರ್ತದಲ್ಲ, ಯಾವ ಥರ ಬಟ್ಟೆ ಬೇಕು, ಮಕ್ಳಿಗೆ ಯಾವ ಥರ ಇಷ್ಟ ಆಕೈತಿ ಎಲ್ಲ ನೋಡಿ ಇದು ಮಾಡಿಬಿಡ್ರಿ. ನಾನು ನೀವು ಹೋಗನ್ ಬಿಡ್ರಿ. ಅದಕ್ಕೆ ಅಕ್ಕಿನ್ಯಾಗ ಕರ್ಕೊಂಡು ಹೋಗ್ಬೇಕು? ಕಬ್ರಿಗೇಡಿ ಏನ್ ಗೊತ್ತಾ, ಆಕಿ ಈಗಿನ ಜಮಾನದಕ್ಕಿ ಫ್ಯಾಷನ್ ಏನಂತ ಆಕಿ ಈಗ ಗೊತ್ತಿರ್ತೈತಿ. ನನಗೂ ನಿನಗೂ ಏನ್ ಗೊತ್ತ? ಏನ ನಿಮ್ ಸೊಸಿಗ ಫ್ಯಾಷನ್? ಅಯ್ಯ ದೇವ್ರೆ, ಬೆಳಗ್ಗೆ ಉಟ್ಕೊಂಡಿದ್ಲ ಟಿಕ್ಳಿ ಸೀರಿ. ಹೆಂಗ್ ಕಾಣತಿತ್ತು, ಚಿಕ್ಬಗ್ ಜಾತ್ರೆಗೆ ಹೊಂಟಂಗ. ನಾನು ಬೈದ್ಮೇಲೆ ಹೋಗಿ ಇದನ್ನಾರ ಡಿಸೆಂಟ್ ಆಗಿರೋದು ಉಟ್ಕೊಂಬಂದಾಳ. ಎಲ್ಲಿ ಹೊಂಟಾಗ ಯಾವ ಥರ ಬಟ್ಟೆ ಹಾಕೋಬೇಕಂತೇಳಿ ಗೊತ್ತಿಲ್ಲ ಈಕಿಗೆ ಫ್ಯಾಷನ್ನು ಟ್ರೆಂಡ್ ಏನು ಬೇಕಾಗಿಲ್ಲ. ನಾನೇ ಹೋಗಿ ಆರ್ಡರ್ ಮಾಡ್ತೀನಿ. ನನ್ನಷ್ಟು ಮಾಡರ್ನ್ ಆಗಿಲ್ಲ ಆಕೆ. ಈಗ ಸುಮ್ಮನೆ ಇದ್ರ ಬಗ್ಗೆ ಆರ್ಗ್ಯೂ ಬೇಡ. ನನ್ನ ಕೆಲಸ ಬೇಕಾದಷ್ಟು ಅದ, ಸುಮ್ಮನೆ ರೀ. ಮಾವರ ಅತ್ತಿಯರು ಇಷ್ಟೊತ್ತು ಎದ್ದ ಬರವಲ್ರಲ್ಲ, ಯಾಕೆ ಆರಾಮದಾರಿಲ್ರಿ? ಹಾಂ, ಯಾಕೆ ದೌಡ್ ಎದ್ದು ಬರ್ತಿದ್ರಿ ಮಾವರ? ಇಷ್ಟೊತ್ತು ಎದ್ದ ಬರವಲ್ರ ಮಾವರ? ಅತ್ತಿಯರು ಯಾಕ್ರಿ ಇಷ್ಟೊತ್ತಲ್ಲ ಎದ್ದು ಬಂದಿಲ್ಲ? ಆರಾಮದಾರಿಲ್ರಿ ಅತ್ತಿಯರ? ಅಯ್ಯೋ ದೇವ್ರಿ, ಎಲ್ಲದಳವ ಆಕಿ? ರಾತ್ರಿನೂ ಬಾಜುಕಿಲ್ಲಕ್ಕಿ. ನಾ ಏನ ಬಿಡ, ನನಗೂ ನಿದ್ದೆ ಭಾಳ ಇತ್ತು. ನಿನ್ನೆ ಫಂಕ್ಷನ್ ಎಲ್ಲ ಮುಗಿಸಿ ನಾನಂಗಾರ ಹೊರಗೆ ಏನಾರು ಟಿವಿ ನೋಡ್ಕೊತ ಕುಂದ್ರದ್ದು ಒಂದು ಚಟ ಭಾಳ ಅಲ್ಲಕ್ಕಿಗೆ 3 ಗಂಟೆ ಮಟ್ಟ. ಹಾಗಾಗಿ ನಾನು ನೋಡ್ಕೊತ ಕೂತಿರ್ಬೇಕು. ಇನ್ನು ಬಂದೆ ಅಂದ್ರೆ ಏನಾರ ಒಂದು ಹೇಳಿ ತಿಳಿತಿತ್ತಾಳ ಅಂತೇಳಿ ನಾ ಎದ್ದ ಬರಲಿಲ್ಲ, ಮಕ್ಕೊಂಡ್ಬಿಟ್ಟೆ. ಯಾಕೆ ಇಲ್ಲ ನಾ ಕೆಡ್ಗಿ ಮನ್ಯಾಗ? ಇಲ್ರಿ ಮಾವರ ಏನಾರ ಪ್ರಾಬ್ಲಮ್ ಅಲ್ರಿ? ಆರಾಮದಾರಿಲ್ರಿ? ಹಾಂ, ಏನೋಪ್ಪ ನಂಗೆ ಯಾಕೋ ಹೆದರಿಕೆ ಬರಾಕತ್ತೈತಿ. ಹತ್ತಿಯರು ಎಲ್ಲಿ ಕಾಣವಲ್ರಲ್ಲ, ಹಂಗಾರ ಬಚ್ಚಲಾಗ ಏನಾರ ಅದಾರ ಏನ? ಇವ್ರು ಶಂಕರಮತ್ತಿಯರು ಎಲ್ಲೋದ್ರು? ಅದೊಂದು ಹುಚ್ಚಮೂಳಿ ನಮ್ಮ ಮನ್ಯಾಗ, ಅದೊಂಥರ ಇದೊಂಥರ ಏನಂತ ಹೇಳ್ಬೇಕು ನೋಡಿ. ನೋಡ್ತೀನಿ ತಡಿವಾ, ಎಲ್ಲದಾಳಂತಿ? ಹ್ಞೂ ಮಾವ್ರ, ನಾ ಹಾಲಿಟ್ಟೇನಿ ಒಲಿ ಮ್ಯಾಗ. ಎಲ್ಲಿ ಹೋದ್ಲಿಕ್ಕಿ? ಅಯ್ಯೋ ಅಡ್ಕಸ್ಬಿ ಮಕ್ಕದಕ್ಕೆ ಕಾರ್ನ್ಯಾಗ ಮಕ್ಕೊಂಡಾಳಲ್ಲೋ ಮರ ಈಕಿ. ಅಂದ್ರೆ ರಾತ್ರಿಯಿಂದ ಇಷ್ಟೊತ್ತು ಇಲ್ಲೇ ಮಕ್ಕೊಂಡಾಳ. ಏಯ್ ರೇಣಿ, ಹೇಳ್ ಮ್ಯಾಗ ರೇಣಿ, ಕಿಟಕಿ ತೆಗಿ. ರೇಣಿ ಬಿಡ್ರಿ, ಅದ್ಯಾಕಂತ ಕದ ಬಿಡೈತೀರಿ? ಗಲಾಜೆ ಸೀಳ್ಗಿಳಿತ್ತು. ಬಂದಡಿ ನೋಡ್ರಿ, ಬಂದೆ. ಮನಸ ಬರವ ಇಲ್ಲಿ. ಏನಾತ್ರಿ ಮಾವ್ರ? ಏನು ಹುಚ್ಚರ್ ಸಂತಿಲ್ಲ ಏನಿಂದ ಕಾರ್ನ್ಯಾಗ ಹೋಗಿ ಮಕ್ಕೊಂಡಿ ಅಲ್ಲಲೇ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 7483796625.